ವ್ಲಾಗ್ಸ್. ನಾನು ನಿಮ್ಮ ಮಾನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಂಗಿಲ್ಲ ಅಮ್ಮ 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 ಅಂತ ಬಂದ್ಬಿಡ್ತಾನೆ ಓಡೋಡಿ ಆಟ ಆಡ್ತಾ ಇದ್ದಾನೆ. ಸೊ ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದ ಶುರು ಮಾಡಿದ್ದೀನಿ. ಇವತ್ತು ಯುಗಾದಿ ಹೊಸ್ತಡ್ಕು ಅಂದರೆ ಎಲ್ಲರ ಮನೇಲೂ ನಾನ್ ವೆಜ್ಜೇ. ಆಲ್ರೆಡಿ ನಮ್ಮೂರಲ್ಲೆಲ್ಲ ಸ್ಮೆಲ್ ಬರ್ತಾ ಇದೆ. ರೋಡಲ್ಲಿ ಹೋದರೆ ನಿಮ್ಗೆ ಆಲ್ಮೋಸ್ಟ್ ನಾನ್ ವೆಜ್ ಸ್ಮೆಲ್ಲೇ ಬರ್ತಾ ಇರುತ್ತೆ. ಸೊ ಇವತ್ತು ನಮ್ಮ ಮನೇಲಿ ಸ್ವಲ್ಪ ಸಿಂಪಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಮಟನ್ ಎಲ್ಲ ತಿನ್ನಲ್ಲ, ಜಸ್ಟ್ ಚಿಕನ್ ಮಾತ್ರನೇ. ಮಟನ್ ಎಲ್ಲ ಹಿಂದೆಗಡೆ ಅಮ್ಮ ಮಾಡ್ತಾಯಿದ್ದಾರೆ, ಅಜ್ಜಿ ಮಾಡ್ತಾಯಿದ್ದಾರೆ. ಹಾಗಾಗಿ ಎಲ್ಲ ಡಿವೈಡ್ ಮಾಡ್ಕೊಬಿಟ್ಟಿದ್ದೀವಿ. ಇಲ್ಲಿ ಚಿಕನ್ನು, ಅಲ್ಲಿ ಮಟನ್ನು, ಈ ಥರ ಎಲ್ಲ ಕಡೆನೂ ಎಲ್ಲ ಮಾಡಿದ್ರೆ ಇದಾಗ್ಬಿಡುತ್ತೆ, ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದೊಂದು ಕಡೆ ಒಂದೊಂದು. ಸೊ ನನಗೆ ಚಿಕನ್ ತಂದುಕೊಟ್ಟಿದ್ದಾರೆ. ನಾನು ಅದರಲ್ಲಿ ಇವತ್ತು ಸ್ವಲ್ಪ ಬಿರಿಯಾನಿ ಮತ್ತು ಕಬಾಬ್ ಮಾಡ್ತೀನಿ ಅಷ್ಟೇ. ಅಪ್ಪು ಜಾಸ್ತಿ ತಿನ್ನೋದೇ ಕಬಾಬು, ಹಾಗಾಗಿ ಅದನ್ನು ಮಾಡ್ಕೋತೀನಿ. ಸೊ ಕಬಾಬ್ ಮಾಡ್ತೀನಿ ಅಷ್ಟೇ. ಸೊ ಸಿಂಪಲ್ ಹೊಸ್ತಡ್ಕೊ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ. ಆವಾಗ ತುಂಬ ಜಾಸ್ತಿ ಮಾಡ್ತಾಯಿದ್ರು ಅಮ್ಮ, ಎಲ್ಲ ಥರ ಬಿರಿಯಾನಿ, ಫ್ರೈ ಅದು ಇದೆಲ್ಲ ಮಾಡ್ತಾಯಿದ್ರು ಆವಾಗ. ಇವಾಗೆಲ್ಲ ಸುಮ್ಮನೆ ತಿನ್ನಬೇಕು ಅಂದರೆ ಮಾತ್ರನೇ ಮಾಡಬೇಕು ಎಲ್ಲನೂ, ಸುಮ್ಮನೆ ವೇಸ್ಟ್ ಮಾಡೋದಕ್ಕೆ ಮಾಡಬಾರ್ದು. ಹಾಗಾಗಿ ಅಷ್ಟನ್ನು ಮಾತ್ರ ಮಾಡ್ಕೋತೀನಿ. ಇನ್ನು ಮಟನ್ ಸಾರೆಲ್ಲ ಹಿಂದೆ ಮಾಡ್ತಾರೆ, ಮುದ್ದೆ ಮಾಡ್ತಾರೆ. ಅಲ್ಲಿಂದ ಇಲ್ಲಿಗೆ ಸಾಂಬಾರು ಏನಾದರೂ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಮಧ್ಯಾಹ್ನ ಎಲ್ಲ ಮುದ್ದೆ ಏನಾದ್ರು ಮಾಡ್ಕೊಂಡ್ರೆ ಆಗಿಬಿಡುತ್ತೆ. ಹಾಗೆ ನಿಮ್ಮ ಮನೇಲಿ ಯಾವ ಥರ ಎಲ್ಲ ಹೊಸ್ತೊಡ್ಕೊನ ಮಾಡಿದ್ರಿ ಅದನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಸ್ಯಾರಿ ಪ್ರೀ ಪ್ಲೇಟಿಂಗ್ ವೀಡಿಯೋಸ್ ಎಲ್ಲ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಇದಾದಮೇಲೆ ಅದನ್ನು ಒಂದೊಂದೇ ಮಾಡ್ತೀನಿ. ನನಗೆ ಜಾಗ ಕರೆಕ್ಟಾಗಿ ಆಗ್ತಾಯಿಲ್ಲ, ಯಾಕಂದರೆ ಸ್ವಲ್ಪ ಮೆಸ್ಸಿ ಥರ ಅನ್ನಿಸ್ತಾ ಇದೆ. ಹಾಗಾಗಿ ಅದನ್ನು ಮಾಡ್ತಾಯಿಲ್ಲ. ಮಾಡಿ ನಾನು ಹಾಕ್ತೀನಿ. ಖಂಡಿತವಾಗ್ಲೂ ನಾನು ಹಾಕ್ತೆ ಅಂತೂ ಇರಲ್ಲ, ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಚಿಕನ್ ತಂದುಕೊಟ್ಟಿದ್ದಾರೆ, ಇವಾಗ ಮಾಡಬೇಕು. ಆಲ್ರೆಡಿ ಟೈಮ್ ಬೇರೆ ಆಗಿಬಿಟ್ಟಿದೆ, ನಾಷ್ಟದ ಟೈಮು. ಮಾಡಿಬಿಟ್ಟು ಬೇಗ ಇನ್ನು ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನು ಹೇಳು? ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಟೊಮೊಟೊ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ. ನೀವೇನು ಮಾಡ್ತಾಯಿದ್ದೀರಾ? ನೀನೇನು ಮಾಡ್ತಾಯಿದ್ದೀಯಾ ಅಂತ ಕೇಳಿದ್ದು. ಬಾಯ್. ಹಾಗೆ ತುಂಬ ದಿವಸ ಆದಮೇಲೆ ವ್ಲಾಗ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ಬಂದು ಒಂದು 3 ದಿವಸದ ಒಂದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಅಂದರೆ ಇದು ಹಬ್ಬದ ಹೊಸ್ತಡ್ಕು ಅಂದರೆ ಮಂಗಳವಾರ ದಿವಸ ಮಾಡಿದ್ದು. ನನಗೆ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇದು ಟಿಫನ್ ಎಲ್ಲ ಮುಗಿಸ್ಕೊಂಡು ನಂಗೆ ಬೇರೆ ಕೆಲಸ ಇತ್ತು, ಹಾಗಾಗಿ ನಂಗೆ ವೀಡಿಯೋ ಅಲ್ಲೇ ಸ್ಟಾಪ್ ಮಾಡಬೇಕಾಗಿತ್ತು. ಹಾಗಾಗಿ ಒಂದು 3 ದಿವಸದ ಒಂದು ಚಿಕ್ಕ ವ್ಲಾಗ್ನ ವೀಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನು ಹೊಸ್ತಡ್ಕೋ ದಿವಸ ಎಲ್ಲರ ಮನೇಲೂ ಫುಲ್ಲು ನಾನ್ ವೆಜ್ ಸ್ಮೆಲ್ ಅಂತ ಗಮ್ಮತ್ತ ಬರ್ತಾ ಇರುತ್ತೆ. ನಮ್ಮ ಮನೇಲಿ ಏನಂತಂದರೆ ನಾವು ಜಾಸ್ತಿ ಮಟನ್ನು ಇದನ್ನೆಲ್ಲ ಏನೂ ತಿನ್ನಲ್ಲ. ಆ್ಯಂಡ್ ನನಗೆ ಅದೆಲ್ಲ ಇಷ್ಟ ಆಗೋಲ್ಲ. ಅವ್ರಿಗೆ ತಿಂತಾರೆ, ಅದಕ್ಕೋಸ್ಕರ ಮಟನ್ ಏನಿತ್ತು ಅದನ್ನು ಹಿಂದೆಗಡೆ ಅಮ್ಮನ ಕೈಲಿ ಮಾಡಿಸಿದ್ರು. ನಾನು ಚಿಕನ್ ತೊಗೊಂಬಂದು ಸ್ವಲ್ಪ ಬಿರಿಯಾನಿ ಮತ್ತು ಕಬಾಬ್, ಅಪ್ಪುಗೆ ಕಬಾಬ್ ಕೇಳ್ತಾ ಇದ್ದ, ಹಾಗಾಗಿ ಅದನ್ನೇ ಮಾಡಿಕೊಡೋಣ ಅಂತೇಳಿ ಇವಾಗ ಅದನ್ನೇ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಅಂದರೆ ಕೆಲಸಗಳು ಮಧ್ಯದಲ್ಲಿ ಆಗಿಬಿಟ್ಟು ವ್ಲಾಗ್ಗಳನ್ನ ಕರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಹೇಳಬೇಕು ಅಂದರೆ ಈ ವಾರ ಶಾಪ್ ಪೂಜೆ ಕೂಡ ಮಾಡಬೇಕಾಯಿತು, ಅದು ಮಾಡೋದಕ್ಕಾಗಲಿಲ್ಲ ಕೆಲವೊಂದಿಷ್ಟು ಕೆಲಸಗಳಿಂದ. ಇನ್ನು ನೆಕ್ಸ್ಟ್ ವಾರ ಇನ್ನು ಮಾಡಲೇಬೇಕು. ಯಾಕೋ ಗೊತ್ತಿಲ್ಲ, ಸ್ವಲ್ಪ ನಾವೇನೋ ಮುನ್ನುಗ್ತಾ ಇದ್ದೀವಿ ಅಂದರೆ ಅದ್ರಲ್ಲಿ ಕಂಪ್ಲೀಟ್ ಆಗೋಕ್ಕೆ ಬಿಡ್ತಾಯಿಲ್ಲ, ಅಲ್ಲಲ್ಲಿಗೆ ಸ್ಟಾಪ್ ಆಗ್ತಾಯಿದೆ. ಯಾಕೋ ಒಂಥರ ಮಕ್ಸುತ್ತು ಅಂತ ಹೇಳ್ತಾರಲ್ಲ ಆ ಥರ. ಹಾಗಾಗಿ ಫಸ್ಟು ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲೆ ಅಂಗಡಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ತುಂಬ ಜನ ಕೇಳ್ತಾಯಿದ್ರು ಅಂಗಡಿ ಪೂಜೆ ಎಲ್ಲ ಆಯಿತಾ, ಬರ್ಬೋದಾ ಅಂತ ಎಲ್ಲ. ನಾನು ಹೇಳಿದೆ, ಸುಮಾರಷ್ಟು ಜನ ಫೋನ್ ಮಾಡಿ ಎನ್ಕ್ವೈರಿ ಮಾಡ್ತಾಯಿದ್ರು ಬ್ರೈಡಲ್ ಮೇಕಪ್ಗೆಲ್ಲ. ಆವಾಗ ಹೇಳ್ತಾಯಿದ್ರು ನಾವು ಶಾಪ್ಗೆ ಬಂದು ಬುಕ್ ಮಾಡ್ಕೋತೀವಿ ಅಂತ. ನಾನು ಹೇಳಿದೆ ನೆಕ್ಸ್ಟ್ ಶುಕ್ರವಾರನೇ ಓಪನ್ ಆಗುತ್ತೆ, ನೀವು ಬರ್ಬೋದು ಅಂತ. ಆದರೆ ಏನಾಯಿತು ಅಂದರೆ ಈ ಥರ ಸಡನ್ನಾಗಿ ಎಲ್ಲ ಕೆಲಸಗಳೇ ಆಗ್ತಾಯಿಲ್ಲ, ಮುಂದಕ್ಕೆ ಹೋಗ್ತಾಯಿಲ್ಲ, ಅಲ್ಲಲ್ಲಿಗೆ ಸ್ಟಾಪು, ಮಕ್ಸುತ್ತು ಮುಂದಕ್ಕೆ ಪೋಸ್ಟ್ಪೋನ್ ಆಗೋ ಥರನೇ ಅನ್ನಿಸ್ತಾ ಇತ್ತು. ಹಾಗಾಗಿ
ಸರಿ ಆಯಿತು, ಫಸ್ಟು ಮನೆ ದೇವ್ರಿಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಬಂದೆ ನಾವು ಶಾಪ್ ಓಪನ್ ಮಾಡೋಣ ಅಂತೇಳಿ ಸುಮ್ಮನಾದೆ. ಇನ್ನು ಹೊಸ್ತಡ್ಕೋ ದಿವಸ ಮಾಮೂಲಿ ಬಿರಿಯಾನಿ, ಸ್ವಲ್ಪ ಕಬಾಬ್ ಮಾಡ್ಕೊಂಡಿದ್ದೆ. ಇದು ನೆಕ್ಸ್ಟ್ ಡೇ. ಅಪ್ಪು ನೋಡ್ಬೋದು ಬೆಳಗಿನ ಜಾವನೇ ಎದ್ದು ಕೋಳಿಗಳನ್ನ ಬೇಯಿಸ್ತಾ ಇದ್ದಾನೆ. ಅಂದರೆ ಕೋಳಿಗಳೆಲ್ಲ ಈಚೆ ಇದ್ವು, ಹಾಗಾಗಿ ಅವನೇ ಅದನ್ನು ನೋಡ್ಕೋತೀನಿ ಅಂತೇಳಿ ಕೂತ್ಕೊಂಡು ನೋಡ್ಕೋತಾ ಇದ್ದ. ಹಳ್ಳಿಲಿರೋ ಮಕ್ಕಳು ಅಂದ್ರೇ ಹೀಗೆ ಅಲ್ವಾ, ಅವ್ರಿಗೆ ಅದು ಬಂದ್ಬಿಡುತ್ತೆ ಒಳಗಿಂದನೇ ಪ್ರಾಣಿಗಳನ್ನ ನೋಡ್ಕೋಬೇಕು ಅನ್ನೋದು. ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಹೊರಗಡೆ ಹೊರಟಿದ್ವಿ. ಒಂದು ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಇತ್ತು, ಹಾಗಾಗಿ ಸ್ವಲ್ಪ ಸೀರೆಗಳನ್ನೆಲ್ಲ ತೊಗೊಬರೋಣ ಅಂತೇಳಿ ಹೊರಟಿದ್ವಿ. ಹಾಗೆ ಅಮ್ಮ ಕೂಡ ಒಂದು ಸೀರೆ ಕೊಟ್ಟಿದ್ರು ಕುಚ್ಚು ಹಾಕ್ಕೊಡೋಕ್ಕೆ, ಅರ್ಜೆಂಟ್ ಇದೆ ಅಂತ. ನಾನು ನೆನ್ಮಂಗ್ಲಕ್ಕೆ ಹೋಗಿ ಬಂದುಬಿಡ್ತೀನಿ, ಆಮೇಲೆ ನಾನು ಅದನ್ನು ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಿಂದೆಗಡೆ ಮಂಚದ ಮೇಲೆ ಇಟ್ಟಿದ್ದೀನಿ. ಆ್ಯಂಡ್ ಇವಾಗ ಟೈಮ್ ಬಂದು ಒಂದು 10:30 11 ಗಂಟೆ ಆಗಿತ್ತು. ಇನ್ನು ಇವಾಗ ಹೊರಡದೆ. ಹೋಗಿ ನಾನು ಅಲ್ಲಿ ಶಾಪಿಂಗ್ ವೀಡಿಯೋಸ್ ಏನು ಜಾಸ್ತಿ ನಾನು ಮಾಡಲ್ಲ, ಜಸ್ಟ್ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತೀನಿ ಬನ್ನಿ. ಇವಾಗ ಫಸ್ಟು ನಾವು ಹೋಗ್ತಾ ಇರೋದು ಬಂದು ನೆನ್ಮಂಗ್ಲಿಗೆ ಸೀರೆ ತರೋಕ್ಕೆ ಅಂತ. ಮಾಮೂಲಿ ರೆಗ್ಯುಲರಾಗಿ ಶಾಪ್ಗಳಿಗೆ ಹೋಗಿ ಸೀರೆ ತರೋದಕ್ಕಿಂತ ಈ ಕೈ ಮಗ್ಗ ಅಂತ ಬರುತ್ತೆ, ಇದು ನನ್ನ 3 ವರ್ಷಕ್ಕಿಂತ ಮುಂಚೆ ನನ್ನ ಮದುವೆನಲ್ಲಿ ಹೋಗಿ ಕೈ ಮಗ್ಗದಲ್ಲಿ ನಾವು ಸೀರೆ ತೊಗೊಂಬಂದಿದ್ವಿ. ಇನ್ನೂ ಚೆನ್ನಾಗಿದೆ ಅದೆಲ್ಲ. ಆ್ಯಂಡ್ ಅದೆಲ್ಲ ಪ್ಯೂರ್ ರೇಷ್ಮೆ ಸೀರೆ. ಇವಾಗಲೂ ಕೂಡ ಅದನ್ನು ವಾಪಸ್ ಹಾಕಿದ್ರೆ ದುಡ್ಡು ಕೊಡ್ತಾರೆ ಆ ಥರ. ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗಿದ್ವಿ ಈ ಸತಿನೂ, ಒಂದು 2-3 ಸೀರೆ ತೊಗೊಬರೋಣ ಅಂತ. ಅಲ್ಲಿ ಏನಂದರೆ ಸ್ವಲ್ಪ ಲಿಮಿಟೆಡ್ ಆಗಿ ಇತ್ತು. ಅದರಲ್ಲಿ ನನಗೆ ಸಖತ್ ಒಂಥರ ಇನ್ನೂ ಡಿಸೈನ್ಸ್ ಇದೆ ಚೆನ್ನಾಗಿರೋದು ಅನಿಸಿದ್ರು. ಅವರು ಪ್ಯೂರ್ ಮೈಸೂರು ಸಿಲ್ಕ್ ಸೀರೆಗಳನ್ನ ತೋರಿಸಿದ್ರು. ಅದು ಮಾತ್ರ ಒಂದಲ್ಲ ಒಂದು ಬೆಟರಾಗಿ ಸೂಪರಾಗಿತ್ತು. ಒಂದು ಗ್ರೀನು, ಒಂದು ಲೈಟ್ ಬ್ಲೂ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾವು ಕೂಡ ಒಂದು 2-3 ಸೀರೆನೆಲ್ಲ ತೊಗೊಂಡು ಅಲ್ಲಿಂದ ವಾಪಸ್ ಬರ್ತಾ ವಾಷಿಂಗ್ ಮಿಷಿನ್ ನೋಡಬೇಕಾಯಿತು. ಅದನ್ನು ಕೂಡ ನೋಡಿಕೊಂಡು ವಾಪಸ್ ಬರೋ ಅಷ್ಟೊತ್ತಿಗೆ ಮಳೆ ಬರೋ ಥರ ಬೇರೆ ಆಗಿಬಿಟ್ಟಿತ್ತು. ಇನ್ನು ಕುಚ್ಚು ಹಾಕೋದ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಪ್ಪು ಪಾಡಿಗೆ ಅಪ್ಪು ಆಟ ಆಡ್ತಾಯಿದ್ದ. ನಾನಿವಾಗ ಕುಚ್ಚು ಹಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮಳೆ ಕೂಡ ಅಷ್ಟೊತ್ತಿಗೆ ಬರ್ತಾಯಿತ್ತು. ನಾವು ಆಲ್ಮೋಸ್ಟ್ ಬಂದು ಮನೆಗೆ ಅಷ್ಟರೊಳಗೆ ಮಳೆ ಕೂಡ ಸ್ಟಾರ್ಟ್ ಆಗೋಗಿತ್ತಲ್ಲ. ಹೆಂಗೋ ಒಂದು 10-15 ನಿಮಿಷದಲ್ಲಿ ಮಳೆ ಕೂಡ ಜೋರಾಯಿತು. ನಾನು ಇನ್ನು ಪಟ 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 ಅಂತ ಇದೊಂದು ಸೀರೆಗೆ ಬೇಬಿ ಕುಚ್ಚು ಅಂತ ಹೇಳ್ತಕ್ಕದ ಅಂತ ಹೇಳ್ಬಿಟ್ಟು ಫಸ್ಟು ಒಂದು ಲೇಯರ್ನ ನಾವು ಚೈನ್ಸಲ್ಲಿ ಹಾಕೋಬೇಕು. ಚೈನ್ಸ್ ಹಾಕಿದ್ಮೇಲೆ ಅದಕ್ಕೆ ಬೇಬಿ ಕುಚ್ಚು ಹಾಕೋಕ್ಕೆ ಹೇಳಿದರು. ಸರಿ ಆಯಿತು ಅಂತೇಳಿ ಅದನ್ನೇ ಹಾಕ್ತಾಯಿದ್ದೆ. ತುಂಬ ದಿವಸ ಆಗೋಗಿತ್ತು ಈ ಥರ ಕ್ರೋಶನ್ ಹಾಕಿ. ಕೈ ಬೆರಳುಗಳೆಲ್ಲ ಒಂಥರ ಅನಿಸ್ತಾಯಿತ್ತು. ಅಂದರೆ ಯಾವಾಗಲೂ ಆಡಿಸ್ತಾಯಿದ್ರೆ ನಮ್ಗೆ ಅದೊಂಥರ ಟಚ್ ಇರುತ್ತೆ, ಬೇಗ ಬೇಗ ಹಾಕೊಂಡು ಹೋಗ್ಬೋದು. ಟಚ್ಚೇ ಇಲ್ಲ ಅಂತ ಅಂದರೆ ಸಡನ್ನಾಗಿ ಅದನ್ನು ಹಾಕೋದಕ್ಕೆ ಹೋಗ್ತೀವಲ್ಲ, ಸ್ವಲ್ಪ ಕೈಯೆಲ್ಲ ಪೇಯ್ನ್ ಬಂದುಬಿಡುತ್ತೆ. ಆದರೂ ಪರವಾಗಿಲ್ಲ, ಇನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು ಹಾಕೋದ ಅಂತೇಳಿ ಹಾಕ್ತಾಯಿದ್ದೀನಿ. ಇನ್ನು ಕುಚ್ಚುಗಳು ಕೂಡ ಸ್ಟಾರ್ಟ್ ಮಾಡ್ಕೋಬೇಕು ಹಾಕೋದಕ್ಕೆ. ಸ್ಟಾಪ್ ಮಾಡಿಬಿಟ್ಟಿದ್ದೆ. ಇವಾಗ ಇದೊಂದು ಸೀರೆ ಆದರೆ ನಂದೊಂದು ಹಾಕ್ಕೊಳ್ಳೋದ ಅಂತ ಅಂದ್ಕೊಂಡಿದ್ದೆ, ಆದರೆ ಟೈಮ್ ಇಲ್ಲ. ಇನ್ನೊಂದು ಸೀರೆ ಇದೆ, ಸ್ವಲ್ಪ ಈ ಫ್ಯಾಮಿಲಿ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಅದನ್ನು ಹಾಕಿಬಿಟ್ಟು ಅವ್ರಿಗೂ ಕೂಡ ಕೊಡಬೇಕು. ತುಂಬ ತಿಂಗಳುಗಳೇ ಆಗೋಯಿತು ಕೊಟ್ಟು, ಆದರೆ ಪಾಪ ಅವ್ರೇನು ಕೇಳಲಿಲ್ಲ, ನನ್ನ ಅಕ್ಕನ ಫ್ರೆಂಡು. ಹಾಗಾಗಿ ಮೊದಲು ಅವ್ರದ್ದು ಹಾಕಿ ಕೊಟ್ಬಿಟ್ಟು ಆಮೇಲೆ ಇನ್ನು ಮಿಕ್ಕಿದ್ದು ನಂದೇನೇನಿದೆ ಅದನ್ನೆಲ್ಲ ಹಾಕೊಳ್ಳೋದ ನಿಧಾನಕ್ಕೆ ಒಂದೊಂದೇ ಅಂತ ಹೇಳ್ಬಿಟ್ಟು. ಅವಾಗ ಪ್ರಾಕ್ಟೀಸ್ ಆಗುತ್ತೆ ನಮಗೆ. ಇಲ್ಲೆಲ್ಲಾದರೂ ಬಂದರೆ ಇವಾಗ ಹೆಂಗೆ ಶಾಪ್ ಮಾಡ್ತಾ ಇರೋದ್ರೆ ಯಾರಾದರೂ ಬಂದು ಕೊಟ್ಟರು ನಾನು ಹಾಕೋದಕ್ಕೆ ಸ್ವಲ್ಪ ಟಚ್ ಇರುತ್ತೆ ಅಲ್ವಾ. ಹಾಗಾಗಿ ಇನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ ಅಂದ್ಕೊಂಡು ಸಾಂಗ್ ಹಾಕ್ಕೊಂಡು ಆರಾಮಾಗಿ ಬೇಬಿ ಕುಚ್ಚನ್ನ ಹಾಕ್ತಾಯಿದ್ದೀನಿ. ಹಾಗೆ ಸ್ಯಾರಿ ಪ್ಲೇಟಿಂಗ್ದೆಲ್ಲ ಕೇಳ್ತಾಯಿದ್ರಿ, ಖಂಡಿತವಾಗ್ಲೂ ಹಾಕ್ತೀನಿ, ಅದನ್ನು ಸಪ್ರೇಟ್ ವಿಡಿಯೋನೇ ಮಾಡಿ ಹಾಕ್ತೀನಿ. ಆ್ಯಂಡ್ ನಿಮಗೂ ಏನಾದರೂ ಈ ಥರ ಕುಚ್ಚುಗಳು ಹಾಕಿ ಕೊಡಬೇಕು ಅಂತ ಅಂದರೆ ನೀವು ಕೂಡ ಕೊಡ್ಬೋದು ಆರಾಮಾಗಿ. ನಾನು ರೀಸನಬಲ್ ಪ್ರೈಸಲ್ಲಿ ಕುಚ್ಚುಗಳಾಗಿರ್ಬೋದು, ಬೇಬಿ ಕುಚ್ಚಾಗಿರ್ಬೋದು, ಕ್ರೋಶ ಆಗಿರ್ಬೋದು ಹಾಕಿ ಕೊಡ್ತೀನಿ. ಆ್ಯಂಡ್ ಪ್ಲೇಟಿಂಗ್ ಜೊತೆಗೂ ಕೂಡ ಮಾಡಿ ಕೊಡ್ತೀನಿ. ತುಂಬ ರೀಸನಬಲ್ ಪ್ರೈಸಲ್ಲೇ ಹಾಕಿ ಕೊಡ್ತೀನಿ ಅಂತ ಹೇಳ್ಬೋದು. ಆ್ಯಂಡ್ ಶಾಪೆಲ್ಲ ಓಪನ್ ಆದಮೇಲೆ ಅದೆಲ್ಲ ಆದಮೇಲೆ ಆರ್ಡ್ರುಗಳನ್ನ ತೊಗೋತೀನಿ. ಸದ್ಯಕ್ಕೆ ಯಾವುದು ತೊಗೋತಾ ಇಲ್ಲ, ಅರ್ಜೆಂಟ್ ಏನಾದರೂ ಕೊಟ್ಟಾಗ ಮಾತ್ರ ಹಾಕಿ ಕೊಡ್ತೀನಿ ಅಷ್ಟೇ. ಸೊ ಫೈನಾಗಿ ಈ ಸ್ಯಾರಿದು ಕೂಡ ಕಂಪ್ಲೀಟಾಗಿ ಆಯಿತು ಬೇಬಿ ಕುಚ್ಚು. ಅಂದರೆ ಒಂದು ಕಲರ್ 3, ಇನ್ನೊಂದು ಕಲರ್ 3 ಆ ಥರ ಹೇಳಿದರು. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಆಯಿತು, ಎಲ್ಲ ಹಾಕಿ ಕೊಟ್ಟು ಎಲ್ಲ ಕ್ಲೀನ್ ಮಾಡಿದೆ. ಇಷ್ಟೊತ್ತಾಯಿತು ಕರೆಕ್ಟಾಗಿ 7 ಗಂಟೆ, ಇನ್ನು 15 ನಿಮಿಷ ಇದೆ ಇನ್ನು. ಇವಾಗ ಅಡುಗೆ ಮಾಡಬೇಕು. ನಂದು ಒಂದು ಸ್ಯಾರಿ ಇದೆ ಕುಚ್ಚು ಹಾಕೊಳ್ಳೋದು, ಅದು ಬೇಬಿ ಕುಚ್ಚು ಹಾಕ್ಕೊಳ್ಳೋದಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವಾಗ ನಿಜವಾಗ್ಲೂ ಹಾಕ್ಕೊಳ್ಳೋದಕ್ಕಾಗಲ್ಲ, ಯಾಕಂದರೆ ಟೈಮ್ ಆಗಿಬಿಟ್ಟಿದೆ, ಅಡುಗೆ ಎಲ್ಲ ಮಾಡಬೇಕು. ಹಾಗೆ ಹಾಲು ತರಿಸಿದ್ದೀನಿ, ಪನ್ನೀರ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲೇ. ತುಂಬ ದಿವಸದಿಂದ ಅನ್ನಿಸ್ತಾಯಿತ್ತು ತಿನ್ನಬೇಕು ಅಂತ ಹೇಳ್ಬಿಟ್ಟು. ಅವ್ರು ಈಚೆ ಯಾಕೋ ತಂದಿದ್ದು ಇಷ್ಟೇ ಒಂದು 4-5 ಪೀಸ್ ಬರೋದೇನೋ ಚಿಕ್ಕದು. ಇಲ್ಲೆಲ್ಲೂ ಸಿಗೋಲ್ಲ, ನಾವು ಇದಕ್ಕೋಗಿ ಹುಡುಕಿ ತರಬೇಕು. ಅದಕ್ಕಿಂತ ಮನೇಲೇ ಹಾಲು ತೊಗೊಂಡು ಬಂದರೆ ಅದನ್ನೇ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣಿತ್ತು, ಹಾಗಾಗಿ ತರಿಸ್ಬಿಟ್ಟು ಮಾಡೋಣ ಅಂಥೇಳಿ ತರಿಸಿದ್ದೀನಿ ಹಾಲನ್ನ. ಇವಾಗ ನೈಟ್ ಅಡುಗೆ ಒಂಚೂರು ಹಾಗೆ ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆಗೆ ಸ್ವಲ್ಪ ಪನ್ನೀರ್ ಗ್ರೇವಿ ಥರ ಏನಾದ್ರು ಮಾಡಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಹಾಲೆಲ್ಲ ತರಿಸಿದ್ದೀನಿ.
ಆ್ಯಂಡ್ ನಂದು ಒಂದು ಸೀರೆ ಹಾಕ್ಕೊಳ್ಳೋದಿತ್ತು. ಅದೇನಾಯಿತು ಅಂದರೆ ಇವಾಗ ಸಂಜೆ ಆಗೋಗಿದೆ, ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ 7:30 ಆಗೋಗಿದೆ. ಹಾಗಾಗಿ ನಾಳೆ ಅದನ್ನು ಹಾಕ್ಕೊಳ್ಳೋದಾ ಅಂತ ಹೇಳ್ಬಿಟ್ಟು, ಆಮೇಲೆ ಇನ್ನೊಂದು ಸೀರೆ ಇದೆ, ಅದನ್ನು ಇನ್ನೊಂದು ದಿವಸ ಹಾಕಿ ಅವ್ರಿಗೆ ಕೊಟ್ಬಿಡ್ಬೇಕು. ಅದಕ್ಕೆ ಒಂದು ದಿವಸ ಕೂತ್ಕೊಂಡು ಬಿಡ್ತೀನಿ. ಇನ್ನು ಸುಮ್ಮನೆ ಲೇಟ್ ಮಾಡೋದಕ್ಕಾಗಲ್ಲ. ಇವತ್ತು ಕೂತ್ಕೊಂಡು ಅದನ್ನು ಹಾಕಿ ಅವ್ರಿಗೆ ಕೊಟ್ಟು ಕಳಿಸ್ದೆ. ಆ್ಯಂಡ್ ಲಿಪ್ಸ್ಟಿಕ್ ಟ್ರೈ ಮಾಡಿದ್ದೆ, ವಾಟರ್ ಪ್ರೂಫ್ದು. ಅದಕ್ಕೆ ಅದನ್ನು ಕೈ ಮೇಲೆ ಹಾಕಿ ಟೆಸ್ಟ್ ಮಾಡಿದ್ದೆ. ಚೆನ್ನಾಗಿದೆ, ಕಲರ್ಸ್ ಎಲ್ಲ ನನ್ನ ಶೇಡ್ಗೆ ಅದು ಚೆನ್ನಾಗಿ ಕಾಣಿಸ್ತಾಯಿತ್ತು. ಆ್ಯಂಡ್ ಅದು ಯಾವ ಥರ ಲಾಂಗ್ ಲಾಸ್ಟಿಗೆ ಬರುತ್ತೆ ಅಂತ ನೋಡಿದ್ದೆ. ನೀರು ಕೂಡ ಹಾಕ್ತೆ ನಾನು 2-3 ಸತಿ, ಹೋಗಿಲ್ಲ. ಸೊ ಓಕೆ ನೋಡೋಣ ಅಂತ ಹೇಳ್ಬಿಟ್ಟು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ. ಬೇಗ ಬೇಗ ಇವಾಗ ಕ್ವಿಕ್ಕಾಗಿ ನೈಟ್ ಅಡುಗೆನ ಮುಗಿಸ್ಕೋತೀನಿ. ನನಗೆ ಈಚೆ ಕಡೆ ಪನ್ನೀರನ್ನ ತೊಗೊಂಡು ಬರ್ತಾಯಿದ್ದೆ. ಅವಾಗ ಏನು ಮಾಡಬೇಕಂದ್ರೆ ಕಟ್ ಮಾಡ್ತೀವಲ್ಲ, ಅವಾಗ ಒಂಥರ ಸ್ಮೆಲ್ ಬರ್ತಾಯಿತ್ತು, ಹುಳಿ ಹುಳಿ ಸ್ಮೆಲ್ಲು ಪನ್ನೀರು. ನಂಗೆ ಅದು ಆ ಥರ ಸ್ಮೆಲ್ ಬಂದ್ರೇ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ ನನಗೆ. ಹಾಗಾಗಿ ಏನಾದರೂ ಆಗೋಗಲಿ ಮನೆ ಹಾಲಿಂದನೇ ಸ್ವಲ್ಪ ಪನ್ನೀರ್ ಮಾಡೋಣ, ಚೂರು ಸಿಕ್ಕಿದ್ರು ಸಾಕು, ಮಾಡ್ಕೊಂಡು ತಿನ್ನೋಣ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಅಂತ ಹೇಳ್ಬಿಟ್ಟು ಹಾಲೇ ತರಿಸಿದೆ. ಸಂಜೆ ಹೆಂಗೋ ಕೆಲಸ ಎಲ್ಲ ಆಗಿತ್ತಲ್ಲ, ಪನ್ನೀರ್ ಮಾಡ್ಕೊಳ್ಳೋದು ಅಡುಗೆ ಎಲ್ಲ ಆಗಿತ್ತು ಅಂತ ಹೇಳ್ಬಿಟ್ಟು ಇವಾಗ ಹಾಲನ್ನ ಲೈಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಕಾಯ್ಸೋಕೆ ಇಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೊಬೋದು. ಅದಕ್ಕೆ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅದಕ್ಕೆ 1-2 ನಿಂಬೆಹಣ್ಣ ರಸನ ಮೊದಲು ಹಿಂಗೆ ಹಿಂಡ್ಕೊಂಡು ಅದರಲ್ಲಿ ಏನು ಬೀಜ ಇರುತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಡಿ, ಇಲ್ಲಾಂದರೆ ಪನ್ನೀರ್ ಒಳಗೆ ಹೋಗಿ ಸೇರ್ಕೊಬಿಡುತ್ತೆ. ಹಾಗಾಗಿ ಹುಳಿ ಹುಳಿ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನೆಂದ್ಕೊಂಡು ಹಾಲು ಸ್ವಲ್ಪ ಬರ್ತಾ ಇದೆ ಅನ್ನಂಗೆ ಇವಾಗ ನಿಂಬೆಹಣ್ಣು ರಸನ ಅದಕ್ಕೆ ಹಾಕಿ 1-2 ನಿಮಿಷ ಅದು ಫುಲ್ಲು ಒಡ್ಕೊಂಬಿಡುತ್ತೆ ಹಾಲು. ಒಡ್ಕೊಂಡಿದ್ದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಪನ್ನೀರ್ ಕರೆಕ್ಟಾಗಿ ಇದಾಗಿದೆ ಅಂತ ಹೇಳ್ಬಿಟ್ಟು. ಅದು ಒಡೆದಿದ್ದ ತಕ್ಷಣ ಒಂದು ಸತಿ ಸ್ಪೂನಲ್ಲಿ ಕೈ ಆಡಿಸಿ ಅದು ನೀಟಾಗಿ ಎಲ್ಲ ಕಡೆನೂ ಒಡೆದಿದೆಯಾ ಇಲ್ವಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಂಡು ಸ್ಪೂನಲ್ಲಿ ಆಡಿಸ್ಬಿಟ್ಟು, ಆನಂತರ ಒಂದು ಚೆನ್ನಾಗಿರೋ ಕಾಟನ್ ವೈಟ್ ಬಟ್ಟೆ ತೊಗೊಂಡು ಅದಕ್ಕೆ ಕೆಳಗಡೆ ಒಂದು ಜಾಲರಿ ಇಕ್ಬಿಟ್ಟು ಕೆಳಗಡೆ ಒಂದು ಬೌಲ್ ಇಕ್ಕಿ ಅದಕ್ಕೆ ಸೋಸ್ಕೋತಾ ಇದ್ದೀನಿ. ನೀರೆಲ್ಲ ಕೆಳಗೆ ಹೋಗಬೇಕು, ಆ ಜಾಲರಿ ಏನಿರುತ್ತೆ ಆ ಬಟ್ಟೆಗೆ ಪನ್ನೀರ್ ಹೋಗಬೇಕು, ಆ ಥರ ಮಾಡ್ಕೊಂಡಿದ್ದೀನಿ. ಕರೆಂಟ್ಗಳು ಹೊಟ್ಟೋಗಿತ್ತಿದ್ದನ್ನು ಟಾರ್ಚ್ ಹಾಕ್ಕೊಂಡು ಈ ವಿಡಿಯೋನ ನಾನು ಮಾಡಿಕೊಂಡೆ. ಆನಂತರ ಅದರಲ್ಲಿ ಎಕ್ಸೆಸ್ ಆಫ್ ಏನು ನೀರಿರುತ್ತೆ ಅದನ್ನೆಲ್ಲ ನೀಟಾಗಿ ಒಂದು ಸ್ಪೂನಲ್ಲಿ ತೆಗೆದ್ಬಿಟ್ಟು ಸ್ಪ್ರೆಡ್ ಮಾಡಿಬಿಟ್ಟು ಆ ನೀರನ್ನ ಸಪ್ರೇಟಾಗಿ ಇಕ್ಬೋದು. ಈ ನೀರೇನಿಲ್ಲ ವೇಸ್ಟು, ಬಿಸಾಕ್ಬಿಡ್ಬೋದು. ಇನ್ನು ಆ ಬಟ್ಟೆನ ಅದೇ ಇದಕ್ಕೇ ನೀಟಾಗಿ ಸುತ್ತಿ ಇಕ್ಬಿಟ್ಟು ರೌಂಡ್ ಶೇಪ್ನಲ್ಲಿ ಅದ್ರ ಮೇಲೆ ಒಂದು ಭಾರವಾಗಿರೋದೊಂದು ಏನಾದರೂ ಒಂದು ಇಟ್ಟರೆ ಕಲ್ಲೇನಾದರೂ ಅದರಲ್ಲಿ ಏನೋ ಎಕ್ಸೆಸ್ ಆಫ್ ಏನಾದರೂ ನೀರಿದ್ರೂ ಕೂಡ ಬಂದುಬಿಡುತ್ತೆ. ಇದನ್ನು ಮಾಡೋ ಅಷ್ಟೊತ್ತಿಗೆ ಕರೆಂಟ್ ಹೊಟ್ಟೋಯ್ತು. ತಿರ್ಗಾ ಅದನ್ನೆಲ್ಲ ಮಾಡಿ ಇಟ್ಟೆ ಬಗ್ಸಿಟ್ಟಿದ್ದೀನಿ. ರೈಸ್ ಇದೆ, ಹಾಗಾಗಿ ಇವಾಗ ಅದು ಕಲ್ಲಿಟ್ಟು ಇಟ್ಕಿದ್ದೀನಿ ಶೇಪಾಗಿ ಬರೋಕ್ಕೆ. ನಾನೇನು ಮಾತಾಡಿದ್ರು ಅನ್ನೋದು. ಅಮ್ಮಮ್ಮ ಹಾಯ್ ಮಾಡಿ. ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಏನು ಸಮಾಚಾರ? ಏನು ಸಮಾಚಾರ? ಏನಿಲ್ಲಪ್ಪ ಅವ್ರದ್ದು. ನಿಂದೇನು ಸಮಾಚಾರ? ಅವ್ರದ್ದು ಏನಿಲ್ಲ ಸಮಾಚಾರ. ನಿಂದೇನು ಸಮಾಚಾರ? ಅವ್ರದ್ದು ಏನಿಲ್ಲ. ಅಲ್ಲಿಲ್ಲ, ಅಲ್ಲೂ ಚಮ್ಮಗೆ ಹೇಳ್ದಲ್ಲೂ ಉದ್ರೋಗ್ಬಿಟ್ಟೈತಿ. ಫೈನಲಿ ಪನ್ನೀರ್ ಕೂಡ ರೆಡಿಯಾಗಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂದರೆ. ಇದು ಏನಂದರೆ ಸ್ಮೆಲ್ ಇರಲ್ಲ, ಒಂಥರ ಮೊಸರು ಹುಳಿ ಹುಳಿ ಸ್ಮೆಲ್ಲೆಲ್ಲ ಇರಲ್ಲ, ಮೊಸರು ಸ್ಮೆಲ್ಲೆಲ್ಲ. ಆ್ಯಂಡ್ ಅರ್ಧ ಲೀಟರ್ ಹಾಲಿಗೆ ಇಷ್ಟು ಪನ್ನೀರ್ ಬಂದಿದೆ. ಒಂದು ಚಿಕ್ಕ ಬಾಕ್ಸಲ್ಲಿ ಒಂದು ಅರ್ಧದಷ್ಟು ಬಂದಿದೆ. ಓಕೆ, ಒಂದು ಟೈಮಿಗೆ ಆಗುತ್ತೆ ಬಿಡು, ಏನಾದರೂ ಗ್ರೇವಿ ಏನಾದರೂ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಫ್ರಿಜ್ಜಲ್ಲೆಲ್ಲ ಎತ್ತಿಟ್ಬಿಟ್ಟು ಇನ್ನು ನೈಟ್ ಊಟಕ್ಕೆ ಹೆಂಗೋ ಆಲ್ರೆಡಿ ಇತ್ತು ಅನ್ನ ಮತ್ತು ರೈಸ್ ಇತ್ತು. ಹಾಗಾಗಿ ಅದನ್ನೇ ಇವಾಗ ಅರೇಂಜ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಎಲ್ಲ ಮಾಡಿಕೊಂಡು ಊಟ ಮಾಡೋದ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆ ಹೋಗೋದಿತ್ತು. ಅಂದರೆ ನನ್ನ ಹಸ್ಬೆಂಡ್ ಅವ್ರ ಅಕ್ಕ ದೇವಸ್ಥಾನ ಇದೆ, ಮನೆ ದೇವರು, ಅಲ್ಲಿ ಕರೆದಿದ್ರು. ಸರಿ ಆಯಿತು ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ನಾವು ನೆಕ್ಸ್ಟ್ ಡೇ ಮಾರ್ನಿಂಗು. ಹಾಗಾಗಿ ಮನೇಲಿ ಏನೇನೆಲ್ಲ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸಿ ಬೆಳಗಿನ ಜಾವನೇ ನಾವು ಒಂದು 3 ಗಂಟೆ 3:30 4:15 ಅನ್ನಂಗೆಲ್ಲ ಹೋದ್ವಿ. ಹೋಗಿದ ತಕ್ಷಣ ಸ್ವಲ್ಪ ಬೆಳಕಾಗಿದ್ದು ನೋಡ್ಬೋದು. ಈ ದೇವಸ್ಥಾನ ಯಾವುದು ಅಂತ ನೀವು ಕಂಡುಹಿಡೀರಿ, ನೋಡೋಣ ಯಾವ ದೇವಸ್ಥಾನ ಯಾರು ಕಂಡುಹಿಡಿತೀರಾ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಇದು ಬಂದು ಯಡಿಯೂರಿಗಿಂತ ಇನ್ನೊಂಚೂರು ಮುಂದಕ್ಕೆ ಬರುತ್ತೆ ಈ ದೇವಸ್ಥಾನ, ಆಂಜನೇಯನ ದೇವಸ್ಥಾನ. ಯಾವುದು ಅಂತ ನೀವು ಗೆಸ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಕೂಡ ಹೋಗಿದ್ರಾ ಈ ಜಾತ್ರೆಗೆ ಅಂತ, ಬೆಟ್ಟ ಹತ್ತಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನಾವು ಬೆಟ್ಟ ಹತ್ತಬೇಕಾದ್ರೆ ಸ್ವಲ್ಪ ಸುಸ್ತಾಗ್ತಾಯಿತ್ತು ಹೆಂಗೋ, ಆದರೆ ಮಾರ್ನಿಂಗ್ ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸ್ವಲ್ಪ ರಿಸ್ಕ್ ಕಮ್ಮಿ ಇದು.
ಯಾಕಂದರೆ ಇವಾಗ ಮೆಟ್ಲು ಗಿಟ್ಲೆಲ್ಲ ಮಾಡಿಬಿಟ್ಟಿದ್ದಾರೆ. ನಾನು ಕೂಡ ಫಸ್ಟ್ ಟೈಮ್ ಈ ಬೆಟ್ಟಕ್ಕೆ ಬಂದಿದ್ದು. ಮೆಟ್ಲೆಲ್ಲ ಮಾಡಿದ್ದಾರೆ, ಸ್ವಲ್ಪ ರಿಸ್ಕ್ ಕಮ್ಮಿ, ಬೆಟ್ಟ ಹತ್ಬೋದು ಆರಾಮಾಗಿ. ಅದು ಸ್ವಲ್ಪ ಸುಸ್ತಾಗುತ್ತೆ ಅಷ್ಟೇ, ಆರಾಮಾಗಿ ಹತ್ಬೋದು. ನೋಡ್ತಾ ಇರ್ಬೋದು ಬೆಳಗಿನ ಜಾವ ಹೆಂಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿಗೆ ನಾವು ಅರ್ಧ ಹೋಗ್ತಾ ಇದ್ದಂಗೆ ಕಲ್ಯಾಣಿ ಸಿಗುತ್ತೆ. ಆ ಕಲ್ಯಾಣಿಲಿ ತುಂಬ ಜನ ಸ್ನಾನ ಮಾಡಿ ತಿರ್ಗಾ ಬೆಟ್ಟ ಹತ್ತೋದೆಲ್ಲ ಮಾಡ್ತಾ ಇರ್ತಾರೆ. ಸೊ ನೀವು ಕೂಡ ಅದನ್ನು ತಲೆ ಮೇಲೆ ಚಿಮ್ಮಿಸ್ಕೊಂಡು ತಿರ್ಗಾ ಇದನ್ನ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಬೋದು. ನೋಡ್ತಾ ಇರ್ಬೋದು. ಹಾಗೆ ಇಲ್ಲೆಲ್ಲ ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ತಕ್ಕೊಂಡು ಸೀದಾ ದೇವ್ರ ದರ್ಶನಕ್ಕೆ ಕೂಡ ಹೋದ್ವಿ. ದೇವ್ರ ದರ್ಶನನೂ ಅಷ್ಟೇ ತುಂಬ ಚೆನ್ನಾಗಾಯಿತು. ಆದರೆ ತಣ್ಣಗೆ ಗಾಳಿ ಬೀಸ್ತಾ ಇತ್ತು, ಅಂದರೆ ಅಷ್ಟು ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಅದರಲ್ಲೂ ಮೇನ್ ನಾವು ಮೇಲ್ಗಡೆ ನಿಂತ್ಕೊಂಡು ಆ ವ್ಯೂ ನೋಡೋದಿದೆಯಲ್ಲ, ನಿಜವಾಗ್ಲೂ ಸ್ವರ್ಗನೇ ಇಲ್ಲೇ ಇದೆ ಅಂತಲೇ ಅನಿಸುತ್ತೆ. ಆ ಥರ ಇದೆ ವ್ಯೂ. ನಿಮಗೂ ಕೂಡ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಎಲ್ಲಿ ನೋಡಿದ್ರು ಹಸಿರು, ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಲಿ ಏನೂ ಕಾಣಿಸಲ್ಲ ನಿಮಗೆ, ಜಸ್ಟ್ ಹಸಿರು. ಆಮೇಲೆ ಹೆಂಚಿನ ಮನೆಗಳು ಇದೇ ಕಾಣಿಸ್ತವೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಸತಿ ಅಲ್ಲೆಲ್ಲ ಫೋಟೋಸ್ ತೆಗೆಸ್ಕೊಂಡು ನಾನು ಕೂಡ ಒಂದು ನಿಮಗೂ ತೋರಿಸೋದ ಅಂತ ಹೇಳ್ಬಿಟ್ಟು ಕೆಲವೊಂದು ಶಾರ್ಟ್ ವೀಡಿಯೋಸ್ಗಳನ್ನ ಮಾಡ್ಕೊಂಬಂದೆ. ಜಾಸ್ತಿ ಏನು ವೀಡಿಯೋಸ್ ಮಾಡಲಿಲ್ಲ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ತಾಯ್ದೆಲ್ಲ ಕಟ್ಟಿಸ್ಕೊಂಡು ವಾಪಸ್ ಬಂದ್ವಿ. ಈ ಥರ ಇದೆ ನೋಡಿ ಮುಂದೆಗಡೆಯಿಂದ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಒಂದು 8:30 9 ಗಂಟೆ, ಅಂದರೆ 9 ಗಂಟೆ ಅಷ್ಟೊತ್ತಿಗೆ ನಾವು ಆಲ್ರೆಡಿ 8 ಗಂಟೆಗೆ ಎಲ್ಲ ಆಗೋಗಿತ್ತು. 9 ಗಂಟೆ ಅಷ್ಟೊತ್ತಿಗೆ ಬಿಸಿಲು ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಆವಾಗ ಕೋತಿಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇದು ಮಾತ್ರ ಎಷ್ಟು ಕ್ಯೂಟಾಗಿದೆ ನೋಡಿ. ಆ ಮಗು ಅಂತೂ ಕಚ್ಕೊಂಡೇ ಇದೆ, ತುಂಬಾ ಕ್ಯೂಟಾಗಿತ್ತು. ಆ್ಯಂಡ್ ತುಂಬ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇನ್ನು ಕೆಳಗೆ ಬಂದು ರಥ ಏನು ಪೂಜೆ ಇತ್ತಲ್ಲ ಅದನ್ನು ಕೂಡ ಅಲ್ಲೂ ಹೋಗಿ ಎಲ್ಲನೂ ಪೂಜೆ ಎಲ್ಲ ಮುಗಿಸ್ಕೊಂಡು ಕೈ ಮುಕ್ಕೊಂಡು, ಹಾಗೆ ಅಪ್ಪುಗಂತೂ ಅವನಂತೂ ತುಂಬ ತರಲೆ ಅದು ಬೇಕು ಇದು ಬೇಕು ಅಂತ ಅವನೊಂದಿಷ್ಟು ತೆಗೆಸ್ಕೊಂಡಿದ್ದು. ಅಲ್ಲೆಲ್ಲ ದೇವ್ರದ್ದು ದರ್ಶನ ಆಗಿರ್ಬೋದು, ಎಲ್ಲನೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ನನಗೆ ಯಾವ ದೇವರು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಹೇಳಬೇಕು ಯಾವ ದೇವರು ಅಂತ ನೀವೂ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಸುತ್ತಮುತ್ತ ಏರಿಯಾನು ಅಷ್ಟೇ ಪೀಸ್ಫುಲ್ಲಾಗಿ, ಅಷ್ಟೇ ಇದ್ರಾಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಿಮ್ಗೆ ಎಲ್ಲಿ ನೋಡಿದ್ರು ಬಿಲ್ಡಿಂಗು ಅದು ಇದು ಕಾಣಿಸಲ್ಲ, ಹೆಂಚಿನ ಮನೆ ಅಂಥವೇ ಕಾಣಿಸುತ್ತೆ. ಆ್ಯಂಡ್ ಅಲ್ಲೆಲ್ಲ ಯಡಿಯೂರಿಗೆ, ಆಮೇಲೆ ಅಟ್ಟಿಲಕ್ಕಮ್ಮ ಚಲಗಿರಮ್ಮ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬಂದ್ವಿ. ಫುಲ್ ಸುಸ್ತಾಗ್ಬಿಟ್ಟಿದೆ. ಪ್ರಸಾದ ಎಲ್ಲ ಅಲ್ಲೇ ಇಟ್ಟಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬಾಯ್ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.